ಮಾಡಿಕೊಂಡು ಇವತ್ತಿನ ಒಂದು ಪ್ರತಿಭಟನೆ ಕಾಸರಗೋಡು ಜಯಸಿಂಹ ಅಂತ ಭಾಳ ಅತ್ಯಂತ ಹಿರಿಯ ಕಾಂಗ್ರೆಸ್ಸಿನ ಮುಖಂಡ. ನಾನಿವಾಗ ಕರ್ನಾಟಕ ಸರ್ಕಾರದ ಅಭಿವೃದ್ಧಿ ಮಂಡಳಿ ಮತ್ತು ಹಿಂದೆ ಕೂಡ ಅಧ್ಯಕ್ಷರಾಗಿದ್ದೆ ಜಂಗಲಾಡ್ ರೆಸಾರ್ಟ್ಸು. ನಮ್ಮ ಇಡೀ ರಾಜ್ಯದಿಂದ ನಮಗೆಲ್ಲ ಭಾಳ ಈ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ನೋವು ಖೇದ ಆಗಿದೆ. ಯಾಕೆ ಅಂತಂದರೆ ಈ ದೇಶ ಕಟ್ಟೋದ್ರಲ್ಲಿ ಬ್ರಾಹ್ಮಣರು ಕೊಡುಗೆ ಭಾಳ ಅಪಾರವಾಗಿದೆ. ಸ್ವಾತಂತ್ರ್ಯ ಹೋರಾಟ ಇರ್ಬೋದು, ಕರ್ನಾಟಕದ ಏಕೀಕರಣ ಇರ್ಬೋದು, ಒಂದು ದೊಡ್ಡ ಇವತ್ತು ಬೆಳವಣಿಗೆಗೆ ನಾವೆಲ್ಲ ಹೋರಾಟ ಮಾಡಿದ್ವಿ. ಅನೇಕ ಹಿರಿಯರ ಹೆಸರನ್ನು ಆಗಲೇ ಹೇಳಿದೆ. ಈಗ ನಮ್ಮ ಮಹಾತ್ಮ ಗಾಂಧಿಯವರು ಮೊದಲನೇ ಬಾರಿಗೆ ಬೆಂಗಳೂರಿಗೆ ಬರೋದಕ್ಕೆ ನಮ್ಮ ಡಿ.ವಿ. ಗುಂಡಪ್ಪನವರು ಅವ್ರನ್ನ ಕರ್ಕೊಂಡು ಬಂದು ಅವತ್ತು ಮಹಾರಾಜರು ಸ್ಟೇಟ್ ಗೆಸ್ಟ್ ಆಗಿ ಮಾಡಿದರು. ಅಂದರೆ ಗಾಂಧಿಯ ತತ್ವದಲ್ಲಿ ಬೆಳೆದಿರ್ತಕ್ಕಂಥ ಕುಟುಂಬ ಸಮಾಜ ಯಾವುದು ಅಂದರೆ ಬ್ರಾಹ್ಮಣರು. ಇಷ್ಟಿದ್ದಾಗ್ಯೂ ಕೂಡ ನಮಗೆ ಮೊನ್ನೆ ಈ ಮಂತ್ರಿಮಂಡಲದಲ್ಲಿ ಒಂದು ಸ್ಥಾನ ಒಬ್ಬರಿಗೆ ಬ್ರಾಹ್ಮಣಿಗೆ ಕೊಡದೇ ಇರೋದು ತುಂಬ ಖೇದಾಗಿ ಇಡೀ ರಾಜ್ಯದಲ್ಲಿ. ನಾವೆಲ್ಲ ದಿನ ಬೆಳಕಲ್ಲಿ ಪೂಜೆ ಪುನಸ್ಕಾರ ಮಾಡಿ ರಾಜ್ಯಕ್ಕೆ ಒಳ್ಳೇದಾಗಬೇಕು, ಒಳ್ಳೆ ಬೆಳೆ ಆಗಬೇಕು, ಮತ್ತು ದೇಶ ಉಳಿದರೆ ರಾಜ್ಯ ಉಳಿದರೆ ನಾವು ಉಳಿತೀವಿ ಅಂತ ಮನೋಭಾವನೆ ಇರ್ತದೆ. ನಮಗೆ ಯಾವುದೇ ರಿಸರ್ವೇಷನ್ ಕೇಳಲ್ಲ, ಯಾವುದೇ ಹೋರಾಟ ಮಾಡಿ ಅದು ಬೇಕು ಇದು ಬೇಕು ಅನ್ನೋಲ್ಲ. ಇಷ್ಟಿದ್ದಾಗಿ ಒಂದು ಮಂತ್ರಿಮಂಡಲದಲ್ಲಿ ಸೇವೆ ಮಾಡುವಂಥ ಅವಕಾಶ ಅಂದರೆ ಕೊಟ್ಟಿಲ್ಲ. ಅದು ತುಂಬ ದುಃಖ ಆಗಿದೆ. ನಾವು ರಾಜ್ಯಾದ್ಯಂತ ಇದನ್ನು ಸಾಂಕೇತಿಕವಾಗಿ ಅರಿವು ಮೂಡಿಸುವ ಕೆಲಸ ಸರ್ಕಾರಕ್ಕೆ ಅರಿವು ಮೂಡಿಸುವ. ಅಂದರೆ ಈಗ ಅನ್ಯಾಯ ಆಗಿದೆ, ಈ ಥರ ಆಗಬಾರ್ದಾಗಿತ್ತು, ನೀವು ಸರಿಪಡಿಸಿ ಅಂತ ಇದು ಅವ್ರು ಸರಿಪಡಿಸ್ತಾರೆ ಅನ್ನೋ ಒಂದು ವಿಶ್ವಾಸದ ಮೇಲೆ ಸರ್ಕಾರಕ್ಕೆ ಒಳ್ಳೆಯದಾಗಲಿ, ಪಕ್ಷಕ್ಕೆ ಒಳ್ಳೆಯದಾಗಲಿ ಅಂತ ನಮ್ಮ ಮಟ್ಟದಲ್ಲಿ ಅಲ್ಲ ಅದು ನೀವು ಹೇಳಿದ ಕರೆಕ್ಟ್. ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ, ಹೇಳಿದ್ದೀವಿ. ಮತ್ತು ಇವತ್ತಿನ ಮನವಿಯನ್ನು ಕೂಡ ಹೋಗಿ ಅಲ್ಲಿ ಅವ್ರಿಗೇನೆ, ಯಾಕೆ ನಾವು ಯಾರನ್ನೂ ಇಲ್ಲಿಗೆ ಬಂದು ತೊಗೊಂಡು ಹೋಗ್ರಿ ಅಂತ ಒಂದು ಡಿಮ್ಯಾಂಡ್ ಅಂತವೆಲ್ಲ ಇಲ್ಲ. ನಾವು ಅವ್ರಿಗೆ ಮನವರಿಕೆ ಮಾಡುವಂಥ ಕೆಲಸನ ನೀವೇನು ಹೇಳಿದ್ರು ಇವತ್ತು ನಾವು ನೋಡ್ತಾ ಇದ್ದೀವಿ. ಯಾರನ್ನ ಅಂತ ಅಲ್ಲ, ನಮಗೆ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಮತ್ತು ಸಿದ್ದರಾಮಯ್ಯನವರು. ಯಾಕಂದರೆ ಸಿದ್ದರಾಮಯ್ಯನವರು ಹಿಂದೆ ನಮ್ಮ ಪ್ರಾತಿನಿಧ್ಯ ಹಿಂದೆ ಕೊಟ್ಟಿದ್ರು. ಅದ್ರ ಹಿಂದೆ ದೇಶಪಾಂಡೆ ಅವರು ಮಂತ್ರಿ, ರಮೇಶ್ ಕುಮಾರ್ ಮಂತ್ರಿ, ಮತ್ತು ನಮ್ಮ ದಿನೇಶ್ ಗುಂಡೂರಾಯರು ಅಧ್ಯಕ್ಷರನ್ನು ಮಾಡಿದ್ರು. ಯಾಕಂದರೆ ಅವರು ಕೂಡ ಬ್ರಾಹ್ಮಣರ ಬಗ್ಗೆ ಅಪಾರವಾದ ಗೌರವವನ್ನು ಕೊಟ್ಟಿದ್ದಾರೆ. ಸಮಾಜಕ್ಕೆ ಅನ್ಯಾಯ ಆಗುತ್ತೆ. ತೀರ್ಮಾನ ಯಾರು? ಸರ್ಕಾರ, ಪಕ್ಷ. ದೇಶಪಾಂಡೆ ಅವರು 9 ಬಾರಿ ಗೆದ್ದಾರೆ. ಅವ್ರಿಗೆ ಕೊಟ್ಟರು ಸಂತೋಷ ಇಲ್ಲ. ನಾವು ಇವರಿಗೆ ಯುವಕರಿಗೆ ಕೊಡ್ತೀವಿ ಅಂತಂದ್ರೆ ಅದು ಸಂತೋಷ. ಒಟ್ಟು ನಮಗೇನು